ಇಷ್ಟಾರ್ಥ ಸಿದ್ಧಿಗಾಗಿ ಪುರುಷ ಸ್ತ್ರೀಯಾಗುವ ಉತ್ಸವ ರಾತ್ರಿ. ದೇವರ ಅನುಗ್ರಹಕ್ಕಾಗಿ ಪುರುಷರು ಮಹಿಳೆಯರಾಗುವ ವಿಶಿಷ್ಟ ಆಚರಣೆ. ಮಹಿಳೆಯರಂತೆ ವೇಷ ತೊಟ್ಟರೆ ಮಾತ್ರ ಪುರುಷರ ಇಷ್ಟಾರ್ಥ ಸಿದ್ಧಿ. ಕೇರಳದ ದೇವಾಲಯದಲ್ಲೊಂದು ಸಂಪ್ರದಾಯಬದ್ಧ ವಿಶಿಷ್ಟ ಆಚರಣೆ. ಕೇರಳದ ಕೋಟ್ಟಂಕುಳಂಗರ ದೇವಿ ದೇವಸ್ಥಾನದಲ್ಲಿ ವಿಭಿನ್ನ ಸಂಸ್ಕೃತಿ, ಜಾನಪದ ಇತಿಹಾಸದಲ್ಲಿ ಬೆಸೆದುಕೊಂಡಿದೆ ಈ ವಿಶೇಷ ಸಂಪ್ರದಾಯ. ಹಾಗಾದ್ರೆ ಎಲ್ಲಿ ಇದು, ಏನು ಸ್ಟೋರಿ ಎಂಬುದನ್ನ ತಿಳಿಯೋಣ ಇವತ್ತಿನ ವಿಡಿಯೋದಲ್ಲಿ. ಭಾರತ ಇಂದಿಗೂ ಗಟ್ಟಿಯಾಗಿ ನಿಂತಿರೋದೇ ಆಧ್ಯಾತ್ಮದ ತಳಹದಿಯ ಆಧಾರದ ಮೇಲೆ. ಆಧ್ಯಾತ್ಮದ ಮೇಲಿರೋ ಶ್ರದ್ಧೆ, ನಂಬಿಕೆ, ಭಯ, ಭಕ್ತಿಯಿಂದಲೇ ಭಾರತ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ಸಾರುವ ಮಾದರಿ ರಾಷ್ಟ್ರವಾಗಿದೆ. ಭಾರತದ ಯಾವ ಮೂಲೆಗೆ ಹೋದ್ರೂ ಅಲ್ಲಿ ಒಂದು ವಿಭಿನ್ನ ಮತ್ತು ವಿಶೇಷ ಸಂಪ್ರದಾಯ, ಸಂಸ್ಕೃತಿ ನಮಗೆ ಗೋಚರಿಸುತ್ತದೆ. ಉತ್ತರ ಭಾರತದಲ್ಲಿ ಕೆಲವು ಸಂಪ್ರದಾಯ ಆಚರಣೆಗಳು ಒಂದು ರೀತಿಯಾದ್ರೆ, ದಕ್ಷಿಣ ಭಾರತದ ಆಚರಣೆಗಳು ಅದಕ್ಕೆ ಸಂಪೂರ್ಣ ತದ್ವಿರುದ್ಧವಾಗಿರುತ್ತದೆ. ಆದ್ರೆ ಅವುಗಳ ಮೂಲ ಸಾರ ಎಲ್ಲವೂ ಒಂದೇ ಆಗಿರುತ್ತದೆ ಮತ್ತು ಅದು ಕೇವಲ ಧಾರ್ಮಿಕ ನಂಬಿಕೆ ಮತ್ತು ಭಕ್ತಿಯ ಸಂಕೇತವೇ ಆಗಿರುತ್ತದೆ. ನೋಡಿ, ಹೇಗೆ ಕೈಯಲ್ಲಿ ದೀಪವನ್ನ ಹಿಡಿದು ಸಾಲು ಸಾಲಾಗಿ ನಿಂತಿರೋ ಸುಂದರಿಯರು, ಪಕ್ಕ ಸಾಂಪ್ರದಾಯಿಕ ಸಾರಿ ಹಾಕೊಂಡು ಮಿಂಚ್ತಿರೋ ಹುಡುಗಿಯರು. ಆದ್ರೆ ಇವರೆಲ್ಲ ನಿಜವಾದ ಸ್ತ್ರೀಯರಲ್ಲ, ಬದಲಾಗಿ ಪುರುಷರೇ ಸ್ತ್ರೀಯರಂತೆ ಉಡುಗೆ ತೊಡುಗೆ ತೊಟ್ಟುಕೊಂಡು ರೆಡಿಯಾಗಿರೋದು. ಹೌದು ವೀಕ್ಷಕರೇ, ದೇವರ ಅನುಗ್ರಹಕ್ಕಾಗಿ ಪುರುಷರು ಮಹಿಳೆಯರಂತೆ ಉಡುಗೆ ತೊಡುಗೆ ಧರಿಸಿ ತಯಾರಾಗುವ ವಿಶಿಷ್ಟ ಆಚರಣೆಯೊಂದು ಕೇರಳದ ಕೊಲ್ಲಂನಲ್ಲಿರುವ ದೇವಸ್ಥಾನದಲ್ಲಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಕೊಲ್ಲಂನ ಚವರಾದಲ್ಲಿರುವ ಕೋಟ್ಟಂಕುಳಂಗರ ದೇವಿ ದೇವಸ್ಥಾನದಲ್ಲಿ ಸಾವಿರಾರು ಪುರುಷರು ತಮ್ಮನ್ನು ತಾವು ಮಹಿಳೆಯಾಗಿ ಪರಿವರ್ತಿಸಿಕೊಳ್ಳುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ದೇವಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಈ ದೇವಸ್ಥಾನದಲ್ಲಿ ಸಾವಿರಾರು ಪುರುಷರು ಮಹಿಳೆಯರ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಕೈಯಲ್ಲಿ ದೀಪ ಹಿಡಿದುಕೊಂಡು ದೇವಿಯ ದರ್ಶನಕ್ಕಾಗಿ ಸಾಲಿನಲ್ಲಿ ನಿಲ್ತಾರೆ. ಕೋಟ್ಟಂಕುಳಂಗರ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಮಯ ವಿಳಕ್ಕು ಉತ್ಸವವನ್ನ ಆಚರಿಸಲಾಗುತ್ತದೆ. ಈ ಉತ್ಸವಕ್ಕೆ ಪ್ರತಿ ವರ್ಷ ಸಾವಿರಾರು ಪುರುಷ ಭಕ್ತರು ಆಗಮಿಸುತ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಪುರುಷರಂತೆ ದೇವಾಲಯವನ್ನ ಪ್ರವೇಶಿಸಲು ಸಾಧ್ಯವಿಲ್ಲ. ಈ ದೇವಾಲಯವನ್ನ ಪುರುಷರು ಪ್ರವೇಶಿಸಬೇಕಾದ್ರೆ ಅವರು ಒಂದು ಷರತ್ತನ್ನ ಒಪ್ಪಿಕೊಳ್ಬೇಕು. ಈ ಷರತ್ತಿನ ಪ್ರಕಾರ ಪುರುಷರು ಮಹಿಳೆಯರ ಉಡುಪುಗಳನ್ನ ಧರಿಸಬೇಕು ಮತ್ತು ಅವರಂತೆ ಷೋಡಶ ಅಲಂಕಾರ ಅಂದ್ರೆ 16 ರೀತಿಯ ಮೇಕಪ್ ಗಳನ್ನ ಮಾಡಿಕೊಂಡು ಮಹಿಳೆಯ ರೂಪವನ್ನ ಪಡೆಯಬೇಕು. ಇದಾದ ನಂತರವೇ ಅವರು ದೇವಸ್ಥಾನಕ್ಕೆ ಹೋಗಬಹುದು. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಸ್ತ್ರೀಯರ ಉಡುಪುಗಳನ್ನು ಧರಿಸುವುದು ಅವಶ್ಯಕವಾಗಿರುತ್ತದೆ. ಕೋಟ್ಟಂಕುಳಂಗರ ಚಾಮಯ ವಿಳಕ್ಕು ಎಂದು ಕರೆಯಲ್ಪಡುವ ಈ ವಿಶಿಷ್ಟ ಸಂಪ್ರದಾಯವು ದೇವಾಲಯದ 19 ದಿನಗಳ ವಾರ್ಷಿಕ ಉತ್ಸವದ ಕೊನೆಯ 2 ದಿನಗಳ ಕಾಲ ನಡೆಯುವ ಆಚರಣೆಯಾಗಿದೆ. ಪುರಾತನ ಕಥೆಯ ಪ್ರಕಾರ ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ಪುರುಷರು ಮಹಿಳೆಯರಂತೆ ವೇಷ ಧರಿಸಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆಯೂ ಇದೆ. ಇನ್ನು ಮತ್ತೊಂದು ಕಥೆಯ ಪ್ರಕಾರ ಈ ಆಚರಣೆಯ ಮೂಲವು ದನಗಾಹಿ ಬಾಲಕರ ಗುಂಪಿನೊಂದಿಗೆ ಬೆಸೆದುಕೊಂಡಿದೆ. ಜಾನಪದದ ಪ್ರಕಾರ ದನ ಕಾಯುವ ಹುಡುಗರು ತಮಾಷೆಗಾಗಿ ಹುಡುಗಿಯರಂತೆ ಉಡುಪು ಧರಿಸಿ ಒಂದು ಕಲ್ಲಿಗೆ ಹೂ ಹಾಗೂ ಕೊಟ್ಟನ್ ಎಂಬ ಸ್ಥಳೀಯ ಭಕ್ಷ್ಯವನ್ನ ಅರ್ಪಿಸುತ್ತಿದ್ರಂತೆ. ಹಾಗಾಗಿ ಒಂದಿನ ಆ ಮುಗ್ಧ ಹುಡುಗರ ಭಕ್ತಿಗೆ ಮೆಚ್ಚಿದ ದೇವಿ ಪ್ರತ್ಯಕ್ಷಳಾಗಿ ಅವರಿಗೆ ಆಶೀರ್ವಾದ ಮಾಡುತ್ತಾಳೆ ಎಂದು ಜಾನಪದದ ಕಥೆಗಳಲ್ಲಿ ಹೇಳಲಾಗಿದೆ. ಕಾಲಾನಂತರದಲ್ಲಿ ಅದೇ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣವಾಯಿತು ಮತ್ತು ಪುರುಷರು ಮಹಿಳೆಯರಂತೆ ವೇಷ ತೊಟ್ಟು ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರಲಾಯಿತು. ಇನ್ನೊಂದು ವಿಶೇಷತೆ ಅಂದ್ರೆ, ಈ ದೇವಸ್ಥಾನದಲ್ಲಿ ದನ ಕಾಯುವ ಹುಡುಗರು ಪೂಜಿಸುತ್ತಿದ್ದ ಕಲ್ಲನ್ನೇ ಇಲ್ಲಿ ದೇವಿಯಾಗಿ ಪ್ರತಿಷ್ಠಾಪಿಸಲಾಗಿದೆ ಮತ್ತು ಈ ಕಲ್ಲು ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗುತ್ತಿದೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಕಾಲಾನಂತರದಲ್ಲಿ ದೇವಸ್ಥಾನದಲ್ಲಿ ನಡೆಯುವ ಉತ್ಸವವು ಗಮನಾರ್ಹವಾಗಿ ಬೆಳೆದಿದ್ದು ವಾರ್ಷಿಕವಾಗಿ 10,000ಕ್ಕೂ ಹೆಚ್ಚು ಪುರುಷರು ತಮ್ಮ ಕುಟುಂಬ ಸಮೇತರಾಗಿ ಈ ಉತ್ಸವದಲ್ಲಿ ಭಾಗವಹಿಸುತ್ತಾರೆ. ಹೀಗೆ ಈ ಉತ್ಸವದಲ್ಲಿ ಭಾಗವಹಿಸುವ ಪುರುಷರು ಥೇಟ್ ಮಹಿಳೆಯರಂತೆ ಸೀರೆ ಉಟ್ಟುಕೊಂಡು ಮೇಕಪ್ ಮಾಡಿಕೊಂಡು ತಯಾರಾಗ್ತಾರೆ. ಹಾಗಾಗಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಮಾತ್ರವಲ್ಲದೆ ಈ ವಿಶಿಷ್ಟ ಆಚರಣೆಯನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಹೀಗೆ ಪೂಜೆ ಮಾಡುವುದರಿಂದ ಉದ್ಯೋಗ, ಸಂಪತ್ತು ಪ್ರಾಪ್ತಿಯಾಗುವ ಜೊತೆಗೆ ಮದುವೆಯಾಗದ ಪುರುಷರಿಗೆ ಹೆಣ್ಣು ಸಿಗುತ್ತಾಳೆ ಎಂಬುದು ಕೂಡ ನಂಬಿಕೆಯಾಗಿದೆ. ಸ್ಥಳೀಯರ ಮಾತಿನಂತೆ ಪ್ರತಿ ವರ್ಷ ವಿಭಿನ್ನ ಧರ್ಮ ಜಾತಿಗಳಿಗೆ ಸೇರಿದ ಸಾವಿರಾರು ಜನ ದೂರದ ಸ್ಥಳಗಳಿಂದ ಉತ್ಸವಗಳಲ್ಲಿ ಭಾಗವಹಿಸಲು ಬರ್ತಾರಂತೆ.
ಹಾಗಾಗಿ ಇಂತಹ ಪುರಾತನ ಇತಿಹಾಸ, ಅನನ್ಯ ಭೌಗೋಳಿಕ ರಚನೆ, ವೈವಿಧ್ಯಮಯ ಜನಸಮುದಾಯ, ವಿಭಿನ್ನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಪ್ರಾಚೀನ ಪರಂಪರೆಯಿಂದಲೇ ಇಂದಿಗೂ ಭಾರತೀಯ ಸಂಸ್ಕೃತಿ ಅಚಲವಾಗಿ ನಿಂತಿದೆ. ನೆರೆಹೊರೆ ರಾಷ್ಟ್ರಗಳು ಎಷ್ಟೇ ತನ್ನ ಪ್ರಭಾವವನ್ನು ಭಾರತೀಯ ಸಂಸ್ಕೃತಿಯ ಮೇಲೆ ಬೀರಲು ಪ್ರಯತ್ನಿಸಿದರೂ ಒಂದಲ್ಲ ಒಂದು ರೀತಿಯಲ್ಲಾದರೂ ಭಾರತದ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳು ಮತ್ತೆ ಮತ್ತೆ ದೃಢವಾಗಿ ನಿಲ್ಲುತ್ತದೆ ಎಂಬುದಕ್ಕೆ ಈ ಆಚರಣೆಯೇ ಸಾಕ್ಷಿ.